ಫನಿಲ್ ಚಂಡಮಾರುತದ ಎಫೆಕ್ಟ್ ರಾಜ್ಯದಲ್ಲಿ ಯಾವ ಜಿಲ್ಲೆಗಳಲ್ಲಿ ಹೇಗೆ ಪರಿಸ್ಥಿತಿ ಇದೆ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ಈಗ ರಾಮನಗರ ಜಿಲ್ಲೆ ಕಡೆಗೆ ಹೋಗೋಣ. ರಾಮನಗರ ಜಿಲ್ಲೆಯಲ್ಲೂ ಕೂಡ ಜಿಟಿ ಮಳೆ ಆಗ್ತಾ ಇದೆ. ಮೋಡ ಕವಿದ ವಾತಾವರಣ ಇಲ್ಲೂ ಕೂಡ ಕಾಣಿಸ್ತಾ ಇದೆ. ನೆನೆದುಕೊಂಡೇ ಶಾಲಾ ಹಾಗೂ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಸಾಕ್ತಾ ಇದ್ದಾರೆ. ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿಲ್ಲ, ಬಟ್ ಕೆಲ ಖಾಸಗಿ ಶಾಲೆಗಳು ಮಾತ್ರ ಅವರೇ ರಜೆಯನ್ನು ಕೊಟ್ಕೊಂಡಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಅವರೇ ರಜೆಯನ್ನ ಘೋಷಿಸಿದ್ದಾರೆ. ಬಟ್ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಈ ಭಾಗ್ಯ ಇಲ್ಲ. ಕಾರಣ ಜಿಲ್ಲಾಧಿಕಾರಿಗಳು ಡಿಸೈಡ್ ಮಾಡಬೇಕಾಗತ್ತೆ. ಮತ್ತೆ ಇಂಥ ಪರಿಸ್ಥಿತಿಯನ್ನು ನೋಡಿಕೊಂಡು ಹವಾಮಾನ ಇಲಾಖೆಯಿಂದ ಮಾಹಿತಿ ಪಡ್ಕೊಂಡು ನಿಮ್ಮ ವಿವೇಚನೆಗೆ ರಜೆ ಕೊಡುವಂಥ ಅಧಿಕಾರ ಬಿಟ್ಟಿದ್ದೀವಿ ಅಂತ ಸರ್ಕಾರ ಈಗಾಗಲೇ ಕ್ಲಿಯರ್ ಪಡಿಸಿದೆ. ಹೀಗಾಗಿ ರಾಮನಗರ ಜಿಲ್ಲೆಗೆ ಬರೋದಾದ್ರೆ, ರಾಮನಗರ ಜಿಲ್ಲೆಯಲ್ಲಿ ಮಳೆಯ ನಡುವೆ ಕೂಡ ಕೊಡೆ ಹಿಡಿದುಕೊಂಡೇ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇರುವಂತಹ ದೃಶ್ಯ, ಬಸ್ ಹತ್ತಾ ಇರುವಂತಹ ದೃಶ್ಯ ಕಂಡುಬಂತು. ಪಾಪ ಕೆಲವರು ಕೊಡೆ ತರ್ತಿದ್ದವರು ಆ ಮಳೆಯಲ್ಲೇ ನಿಂತ್ಕೊಂಡೇ ಮುಂದಕ್ಕೆ ಸಾಕ್ತಾ ಇದ್ದಿದ್ದು ಕಂಡು ಬಂತು. ರಾಮನಗರದ ಚಿತ್ರಣವನ್ನು ನೀವು ಗಮನಿಸ್ತಾ ಇದ್ದೀರಾ. ಚಂಡಮಾರುತದ ಎಫೆಕ್ಟ್ ರಾಮನಗರ ಜಿಲ್ಲೆಗೂ ಕೂಡ ತಟ್ಟಿರುವಂಥದ್ದು. ಈಗಾಗಲೇ ತಡರಾತ್ರಿಯಿಂದಲೂ ಕೂಡ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಆಗ್ತಾ ಇದೆ. ಅಲ್ಲಲ್ಲಿ ಸಾಕಷ್ಟು ಮಳೆಯಿಂದ ಅನಾಹುತಗಳು ಕೂಡ ಸಂಭವಿಸ್ತಾ ಇರುವಂಥದ್ದು. ಈಗಾಗಲೇ ತಡರಾತ್ರಿಯಿಂದ ಸುರಿತಾ ಇರುವಂಥ ಜಿಟಿ ಮಳೆಗೆ ಸಂಪೂರ್ಣವಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ವಾಹನ ಸವಾರರಿಗೂ ಕೂಡ ತೊಂದರೆ ಉಂಟಾಗಿರುವಂಥದ್ದು. ಶಾಲಾ ಕಾಲೇಜುಗಳಿಗೆ ಇವತ್ತು ಯಾವುದೇ ರೀತಿಯ ರಜೆಯನ್ನು ಘೋಷಣೆ ಮಾಡಲಿಲ್ಲ. ಆ ನಿಟ್ಟಿನಲ್ಲಿ ಮಳೆಯಲ್ಲೇ ನೆನೆದುಕೊಂಡು ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ತೆರಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಮಳೆ ಇರುವಂಥ ಹಿನ್ನೆಲೆಯಲ್ಲಿ ಬೈಕ್ಗಳನ್ನು ಬಿಟ್ಟು ಎಲ್ಲರೂ ಕೂಡ ಬಸ್ಗಳ ಮೊರೆ ಹೋಗ್ತಾ ಇರುವಂಥದ್ದು. ಹಾಗಾಗಿ ಬಸ್ಗಳು ಕೂಡ ಸಾಕಷ್ಟು ರಶ್ ಆಗ್ತಾ ಇದೆ. ಬೆಂಗಳೂರಿಗೆ ಹೋಗುವಂಥವ್ರು, ಬೇರೆ ಬೇರೆ ಕಡೆಗೆ ಹೋಗುವಂಥವ್ರು ಎಲ್ಲರೂ ಕೂಡ ಬಸ್ಗಳಿಗೆ ಹತ್ತೋದಕ್ಕೆ ಪರದಾಟವನ್ನು ಕೂಡ ನಡೆಸ್ತಾ ಇರುವಂಥದ್ದು. ಸಾಕಷ್ಟು ಅವ್ಯವಸ್ಥೆ ಕೂಡ ಈ ಒಂದು ಚಂಡಮಾರುತದ ಉಂಟಾಗಿದೆ. ಇನ್ನೂ ಕೂಡ ಜಿಟಿ ಮಳೆ ಸುರಿತಾ ಇರುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಛತ್ರಿಗಳನ್ನು ಇಟ್ಕೊಂಡು ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇದ್ದಾರೆ. ವಾಹನ ಸವಾರರು ಅಂದರೆ ದ್ವಿಚಕ್ರ ವಾಹನದಲ್ಲಿ ಓಡಾಡುವಂಥವರು ಕೂಡ ಸಾಕಷ್ಟು ತೊಂದರೆಯನ್ನು ಅನುಭವಿಸುವಂತಾಗಿದೆ. ಇನ್ನು ನಿತ್ಯ ಕೆಲಸ ಕಾರ್ಯಗಳಿಗೆ ಹೋಗುವಂಥವ್ರು, ವ್ಯಾಪಾರ ವಹಿವಾಟ ಮಾಡುವಂಥವ್ರಿಗೂ ಕೂಡ ಈ ಒಂದು ಚಂಡಮಾರುತದ ಎಫೆಕ್ಟ್ ತಟ್ಟಿದೆ. ಬೆಳಗ್ಗೆನೇ ಸಾಕಷ್ಟು ರೀತಿಯ ಅದರ ಫುಟ್ಪಾತ್ನಲ್ಲಿ ಸಾಕಷ್ಟು ವ್ಯಾಪಾರ ವಹಿವಾಟುಗಳು ಕೂಡ ನಡೀತಾ ಇದ್ವು. ಆದರೆ ಮಳೆಯಿಂದಾಗಿ ಎಲ್ಲವೂ ಕೂಡ ಇಂದು ಸ್ತಬ್ಧವಾಗಿರುವಂಥದ್ದು. ಇನ್ನು ಕೆಲ ಖಾಸಗಿ ಶಾಲಾ ಕಾಲೇಜುಗಳು ಕೂಡ ಸ್ವಯಂ ಘೋಷಿತವಾಗಿ ರಜೆಯನ್ನು ಕೊಟ್ಕೊಂಡಿವೆ. ಆ ನಿಟ್ಟಿನಲ್ಲಿ ಇನ್ನು ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಯಾವುದೇ ರೀತಿಯ ರಜೆಯನ್ನು ಘೋಷಣೆ ಮಾಡಿಲ್ಲ. ಅದು ಒಂದು ರೀತಿ ಗೊಂದಲಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಯಾಕೆಂದರೆ ರಜೆ ಇದೆಯಾ ಇಲ್ವೋ ಅನ್ನೋ ಗೊಂದಲದಲ್ಲಿ ವಿದ್ಯಾರ್ಥಿಗಳು ಶಾಲೆಗಳಿಗೆ ಹೋಗ್ತಿದ್ದಾರೆ. ಕೆಲ ರಜೆ ಘೋಷಣೆ ಮಾಡಿರುವಂಥ ಶಾಲೆಗಳಿಂದ ವಿದ್ಯಾರ್ಥಿಗಳು ವಾಪಸ್ ಮನೆಗೆ ಹೋಗುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಜೊತೆಗೆ ಇನ್ನು 3-4 ದಿನ ಇದೇ ರೀತಿಯಾದಂಥ ಒಂದು ವಾತಾವರಣ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಮುಂಜಾಗ್ರತೆಯನ್ನು ವಹಿಸಬೇಕು. ಜೊತೆಗೆ ಅಂದರೆ ಈ ಒಂದು ಜಿಟಿ ಮಳೆಯಿಂದಾಗಿ ಅನಾರೋಗ್ಯಕ್ಕೆ ತುತ್ತಾಗುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಮುಂಜಾಗ್ರತೆ ಕ್ರಮವನ್ನು ವಹಿಸಬೇಕು ಅಂತ ಜಿಲ್ಲಾಡಳಿತ ಈಗಾಗಲೇ ಸೂಚನೆಯನ್ನು ನೀಡಿದೆ. ನಾಳೆ ಅಥವಾ ನಾಳಿದ್ದು ಇದೇ ರೀತಿ ಮಳೆ ಮುಂದುವರಿದ್ರೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಶಶಿ ಜೊತೆ ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ರಾಮನಗರ.